ಬ್ಯಾಂಗ್ಳೂರಲ್ಲಿ ಒಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಹಾ, ನನ್ಗೆ ಮಾತಾಡಿ ಸರ್, ಮಾತಾಡಿ. ಆಕ್ಚುಲಿ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇದಿಲ್ಲ. ಈ ಬಯೋಟೋರಿಯಂ ಅನ್ನೋದನ್ನ ನಾನು ಜಸ್ಟ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅದನ್ನ ನನ್ನ ಫ್ರೆಂಡ್ ಅನೂಪ್ ಉಡುಪಿ ಅನೂಪ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಅವರು, ನಾವ್ ಜೊತೆಲೆ ಓದಿದೀವಿ. ಸೊ ಅವ್ರು ನನ್ಗೆ ಅವ್ರಾಗೆ ಫೋನ್ ಮಾಡ್ಬಿಟ್ಟು ಈ ತರ ಒಂದು ಪ್ರಾಡಕ್ಟ್ ಇದೆ, ಆ ನಿನ್ಗೆ ಏನಾರ ಹೆಲ್ತ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಯೂಸ್ ಆಗ್ಬೋದು ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಸೊ ನಾನು ಸ್ವಲ್ಪ ಟೈಮ್ ತಗೊಂಡೆ, ಯಾಕಂದ್ರೆ ಅಮೌಂಟ್ ಅರ್ಜೆಂಟ್ ಒಂದ್ಸಕ್ ಕಷ್ಟ ಆಗಿತ್ತು. ಆಮೇಲೆ ನನ್ಗೆ ಅದು ಅವ್ರನ್ನ ನಾನೇ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವರು ನನ್ಗೆ ಕಳ್ಸ್ಕೊಟ್ರು. ಕಳ್ಸ್ಕೊಟ್ಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು 3 ವಾರ ಆಯ್ತು ನಾನು ಯೂಸ್ ಮಾಡಕ್ ಶುರು ಮಾಡಿ. ನಿಜ ಹೇಳ್ಬೇಕಂದ್ರೆ ಅನೂಪ್ಗೆ ತುಂಬಾನೇ ಥ್ಯಾಂಕ್ ಯು ಹೇಳ್ಬೇಕಂತ ಅನ್ಸುತ್ತೆ ಈ ವಿಡಿಯೋ ಮೂಲಕ. ಆ ನಿಜವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ನನಗಿರೋ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದಿಲ್ಲ ಅಂತ ಅನ್ಕೋತೀನಿ. ನನ್ಗೆ ಮೇಜರ್ ಆಗಿ ವೆರಿಕೋಸ್ ವೇನ್ ಅಂತೂ ಕಾಲಲ್ಲಿ ತುಂಬಾನೇ ಇತ್ತು. ಈ ಪೇಯ್ನು ಎಷ್ಟೊಂದು ಕಷ್ಟ ಅಂದ್ರೆ ರಾತ್ರಿ ನಿದ್ದೆನೂ ಬರ್ತಾ ಇದ್ದಿಲ್ಲ ಈ ಕಾರಣದಿಂದಾಗಿ. ಇದು ಯೂಸ್ ಮಾಡಿದ್ಮೇಲೆ ನನ್ಗೆ ಮೇನ್ಲಿ ನಂಗೆ ನಿದ್ದೆ ಬರ್ತದೆ, ಚೆನ್ನಾಗಿ ನಿದ್ದೆ ಬರ್ತದೆ. ನಾನ್ ಮೊದ್ಲೆಲ್ಲ ನಿದ್ದೆನೆ ಮಾಡ್ತಾ ಇದ್ದಿಲ್ಲ. ಬರೀ 3 ವಾರಕ್ಕೆ ಇಷ್ಟೊಂದು ದೊಡ್ಡ ಸಮಸ್ಯೆನ ಸಾಲ್ವ್ ಮಾಡಿದೆ ಅಂದ್ರೆ ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ಅನೂಪ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ ನೀವು ಏನೇ ಸಮಸ್ಯೆ ಅಂತ ಡಾಕ್ಟರ್ ಹತ್ರ ಹೋದ್ರೆ ಸುಮ್ನೆ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನ್ ನಮ್ಮ ಒಳಗಡೆ ಏನೋ ಡ್ಯಾಮೇಜ್ ಮಾಡ್ತಾ ಇರ್ತದೆ, ಅದು ನಮ್ಗೆ ಗೊತ್ತೇ ಆಗಲ್ಲ. ನಾವೇನ್ ಅನ್ಕೋತೀವಿ, ಓ ಡಾಕ್ಟರ್ ಹತ್ರ ಹೋದ್ರೆ ಸಾಲ್ವ್ ಆಗುತ್ತೆ. ಖಂಡಿತವಾಗ್ಲೂ ಸಾಲ್ವ್ ಆಗೋದಿಲ್ಲ. ಟೆಂಪ್ರರಿ ಅದು ಕ್ಯೂರ್ ಆಗುತ್ತೆ ಅಷ್ಟೇ. ಬಟ್ ಈ ಮ್ಯಾಗ್ನೆಟಿಕ್ ಬೆಡ್ ಏನಿದೆ ಅಲ್ಲ, ನಮ್ಮ ಇಡೀ ಜೀವದಲ್ಲಿ ಏನೇನು ಸಮಸ್ಯೆಗಳು ಬ್ಲಾಕೇಜ್ ಆಗ್ಲಿ ಇವೆಲ್ಲ ಸರಿ ಮಾಡಿ ನಮ್ಮ ನಿದ್ದೆಗೆ ಒಂದು ಆಸ್ಪದ ಕೊಡುತ್ತೆ. ಅಂದ್ರೆ ಸೀರಿಯಸ್ ಒಂದು ಒಳ್ಳೆ ಪ್ರಾಡಕ್ಟ್ ನ ಜನಗಳ ಒಳಿತಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದಾರಲ್ವಾ ಡಾಕ್ಟರ್ ಸಾಗರ್ ಜೋಶಿ ಸರ್, ಇವರಿಗೆ ನಾನು ಹಾರ್ಟ್ಫುಲಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇಷ್ಟು ಬೆಳಿಗ್ಗೆ ಎದ್ದು ನಮ್ಮೆಲ್ಲರ ಆಗುವಗಳನ್ನ ವಿಚಾರಿಸ್ತಿದ್ದೀರಾ, ನಿಮ್ಗೂ ತುಂಬಾನೇ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇಷ್ಟೇ ನನ್ನ ಅನಿಸಿಕೆ.